ನಮಸ್ಕಾರ ಸಿಟಿ ನ್ಯೂಸ್ ನಲ್ಲಿ ಸ್ವಾಗತ. ಇಂದು ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಆಗಮಿಸಿದ ಅಖಿಲ ಕರ್ನಾಟಕ ಮತ್ತು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ನೂತನ ಅಧ್ಯಕ್ಷರಾದಂತಹ ಅಧಿಕಾರ ಸ್ವೀಕರಿಸುವ ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಪ್ರಸಾದ್ ಅಬ್ಬಯ್ಯ ಅವರಿಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಹುಬ್ಬಳ್ಳಿಯಲ್ಲಿ ಇರುವ ಗಬ್ಬೂರು ಸರ್ಕಲ್ನಿಂದ ಎಲ್ಲಾ ನಾಯಕರು ಹಾಗೂ ಅಧ್ಯಕ್ಷರು ಸದಸ್ಯರು ಸೇರಿ ಒಟ್ಟಿಗೆ ಅದ್ದೂರಿಯಾಗಿ ಸ್ವಾಗತ ಕೋರಿದರು. ಮುಂದಿನ ವಿಷಯದಲ್ಲಿ ಮತ್ತೆ ಭೇಟಿ ಆಗೋಣ. ಧನ್ಯವಾದಗಳು. ಲೋಗೋ ತಗೊಂಡು ಮಾಡಿ ರಿಪಬ್ಲಿಕ್ ನೋಡ್ರಪ್ಪ. ಬಡವರ ಕೆಲಸ ಉಪಮುಖ್ಯಮಂತ್ರಿಗಳು ಇವತ್ತೇನು ಒದಗಿಸಿಕೊಟ್ಟಿದ್ದಾರೆ ಈ ಸ್ಲಂ ಸ್ವಲ್ಪ ಅಧ್ಯಕ್ಷನಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ, ಈ ಅವಕಾಶವನ್ನು ಸದುಪಯೋಗ ಮಾಡಿಕೊಂಡು ಖಂಡಿತವಾಗಿ ಭಾಗದಲ್ಲಿ 2 ಬಾರಿ ಶಾಸಕನಾಗಿ ಸ್ಲಂಗಳ ಹೈಟೆಕ್ಸ್ ವರ್ಷನ್ ಇರುವಂಥ ಕೆಲಸ ನಾವು ಮಾಡಿದ್ದೆ. ಇವತ್ತು ಇಡೀ ರಾಜ್ಯದಲ್ಲಿ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಕೊಡಬೇಕು, ಯಾವ ರೀತಿ ಬಹಳ ಕೆಳ ಜನಾಂಗ ಆರ್ಥಿಕವಾಗಿ ಸಾಮಾಜಿಕವಾಗಿ ಜನಸಂಖ್ಯೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರಿಗೆ ಒಳ್ಳೆಯ ಒಂದು ಆರ್ಥಿಕ ಸಾಮಾಜಿಕ ನ್ಯಾಯ ಕೊಟ್ಟಿದ್ದೆ ಪ್ರಾಮಾಣಿಕವಾದಂಥ ಕೆಲಸ ನಾನು ಮಾಡ್ತೀನಿ. ಪಕ್ಷದಲ್ಲಿ ಯಾರ್ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಅದನ್ನು ಗುರುತಿಸಿ ಕೊಟ್ಟಿದ್ದಾರೆ. ಇವತ್ತು ಅದನ್ನು ನಾವು ಏನು ಸಹ ಒಂದು ಅವಕಾಶ ಕೊಟ್ಟಿದ್ದಾರೆ, ಸರ್ಕಾರ ಏನು ಅವಕಾಶ ಮಾಡಿಕೊಟ್ಟಿದ್ದು ಖಂಡಿತವಾಗಿ ಕೂಡ ಆ ಅವಕಾಶವನ್ನು 100% ಒಳ್ಳೆ ಕೆಲಸ ಮಾಡುವಂಥ ಕೆಲಸ ಇಡೀ ರಾಜ್ಯ ಸುಮಾರು 2600 ಸ್ಲಮ್ಗಳು ಇವತ್ತು ರಾಜ್ಯದಲ್ಲಿದೆ. ಅವೆಲ್ಲ ಬಜೆಟ್ ಮಂಡನೆ ಮಾಡಿದೆ ನಿರ್ಮಲಾ ಸೀತಾರಾಮನ್ ಅವರು. ಏನೂ ಇಲ್ಲ ಸರ್ ಬಜೆಟ್ ಬಗ್ಗೆ ರಾಜ್ಯಕ್ಕೆ ನಿರೀಕ್ಷೆ ಪ್ರತಿಕ್ರಿಯೆ ಕೂಡ ಕೇಂದ್ರ ಸರ್ಕಾರದೆಲ್ಲ ಕೂಡ ಬಹಳ ದೊಡ್ಡದಾಗಿ ಕೂಡ ಈಗಾಗಲೇ ಕೆಲವು ಕಡೆ ಸ್ಲಮ್ನ ತೆಗೆದುಕೊಂಡಾಗ ಒಂದು ಕಡೆ ನಮಗೆ GST ಹಾಕಿ ಅದನ್ನು ವಾಪಸ್ ಕಳಿಸ್ಕೊಡುವಂಥ ಕೆಲಸ ಎಲ್ಲವೂ ಕೂಡ ಒಂದು ಪ್ರೋಸೆಸ್ ನಿಜವಾಗಿ ಕೂಡ ಜನಸಾಮಾನ್ಯರಿಗೆ ಕಡುಬಡವರಿಗೆ ಆಗುವಂಥ ಕೆಲಸ ಏನಿದ್ರು ಕೂಡ ಅವರ ಉದ್ಧಾರಕ್ಕಾಗಿ ಮಾತ್ರ ಆ ಥರ ಅವಕಾಶ ಖಂಡಿತವಾಗಿ ನಾನು ಓಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.